ನಾನ್ ಬೇಜಾರಾಗಿಲ್ಲ ಅಂತ ಹೇಳಿದ್ರೆ ಆಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ನೀವು ಈ ಉಡುಗೊರೆನ ವಾಪಸ್ ತಗೊಂಡ್ಬಿಟ್ರೆ ಅವಾಗ ನಂಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಲ್ವಾ? ದೊಡ್ಡ ಲೂಸು ಲೂಸು ನೀನು. ಚೈಲ್ಡ್ ಅಂದ್ರೆ ಚೈಲ್ಡ್ ತರನೇ ಆಡ್ತೀಯ. ಹೆಲೋ, ಯಾರಿಗ್ ಚೈಲ್ಡ್ ಅಂತಿದ್ಯಾ? ಅಲ್ಲಲ್ಲ ಅಂತಿದ್ದೀರಾ. ಇನ್ ಯಾರಿಗೆ ಹೇಳಿ? ನಿನಗೇನೆ ಹೇಳ್ತಿರೋದು. ಚಕ್ಲಿ ರಾಜಿ ಗಂಡನ್ ಮನೇಲಿ ಹೀಗೆ ಇರ್ಬೇಕು ಅಂತ ಹೇಳಿದ್ದಾರೆ. ಇಲ್ಲ ಅಂದಿದ್ರೆ ಕಾಗೆ ಅಂತ ನನಗೆ ಬೈದು ಗಲಾಟೆ ಮಾಡ್ಬಿಡ್ತಿದ್ದೆ ಅಲ್ವಾ? ಏನಾದ್ರೂ ಆಗ್ಲಿ, ಶಾರದಮ್ಮಂಗೆ ಮತ್ತೆ ರಾಜಿ ಆಂಟಿಗೆ ನಾನು ಈ ವಿಷಯದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಚಿಕ್ಕಿ ನೀನು ಇತ್ತೀಚೆಗೆ ಮಾತಾಡ್ತಾನೆ ಇಲ್ಲ? ನನ್ನ ಜೊತೆ ಜಗಳನೂ ಆಡ್ತಿಲ್ಲ. ಏನಾದ್ರೂ ಹೇಳಿದ್ರೆ ತುಂಬಾ ಬೇಗ ಸೈಲೆಂಟ್ ಆಗ್ಬಿಡ್ತೀಯ. ಮುಂಚೆ ನಿಂದೇನು ತಪ್ಪಿಲ್ಲ ಅಂದಾಗ ನಿಂಗೆ ಯಾರಾದ್ರೂ ಬೈದ್ರೆ ಕೂಗಾಡ್ತಾ ಇದ್ದೆ. ಆದ್ರೆ ಈಗ ಮೊದ್ಲಿನ ತರ ಇಲ್ಲ ನೀನು. ಏನಾಯ್ತು ಚಿಕ್ಕಿ, ಹೇಳು. ಯಾರಾದ್ರೂ ಸುಮ್ಸುಮ್ನೆ ಏನಾದ್ರೂ ಬೈದ್ರೆ ಅಂದ್ರೆ ಆ ಟಾಪಿಕ್ ಮರ್ತೋಗೋ ಅಷ್ಟು ಅವ್ರಿಗೆ ಬೈದು ಜಗಳ ಮಾಡ್ತಿದ್ದೆ. ಆದ್ರೆ ಈಗ ಮೊದ್ಲಿನ ತರ ಇಲ್ಲ ನೀನು. ಚಿಕ್ಕಮ್ಮ ನಿನಗೆ ಅಷ್ಟ ಹರ್ಟ್ ಮಾಡಿದ್ರು ನೀನ್ ಏನು ಮಾತಾಡ್ತಿಲ್ಲ, ಯಾಕೆ? ಆ ಬಳೆಗಳು ಸದ್ ಮಾಡೋಷ್ಟಾದ್ರೂ ಮಾತಾಡು ಪ್ಲೀಸ್. ನನಗೆ ಒಂದೊಂದ್ಸಲ ನಿನ್ ಮೌನ ತುಂಬಾ ಹಿಂಸೆ ಮಾಡುತ್ತೆ ಭಕ್ತಿ. ನೀನ್ ನನಗ್ ಮರ್ಯಾದೆ ಕೊಟ್ಟು ಮಾತಾಡೋದ್ ಬೇಕಾಗಿಲ್ಲ ಭಕ್ತಿ. ಗಂಡನ್ ಹಾಗೆ ಏಕವಚನದಲ್ಲಿ ಕರೀಬಾರ್ದು. ಸರಿ, ಏನಾದ್ರೂ ಮಾತಾಡು, ಬಟ್ ಮೌನವಾಗಿ ಮಾತ್ರ ಇರ್ಬೇಡ. ಸರಿ, ನೀನ್ ಮಾತಾಡು. ನಾನೊಂದು 5 ನಿಮಿಷ ಆಚೆ ಹೋಗಿ ಬರ್ತೀನಿ. ಹಲೋ, ಹೌದಾ? ಸರಿ, ನಾನು ಈಗಲೇ ಬರ್ತೀನಿ. ಅಕ್ಕ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ರಾಜಿ, ನಾನೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಅಕ್ಕ, ನೀವ್ ಹೀಗೆ ಅಳ್ತಿದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ನನಗೂ ಗಾಬರಿ ಆಗತ್ತೆ. ಏನಾಯ್ತು ಅಂತ ಹೇಳಿ. ರಾಜಿ, ಗುರುಗಳ ಹತ್ರ ಹೋಗಿದ್ದೆ ಕಣೆ. ನಿನ್ ಮಗಳು ಭಕ್ತಿ ಕೂಡ ನಿನ್ ತರಾನೆ ವಿಧವೆ ಪಟ್ಟ ಬರ್ಸ್ಕೊಂಡ್ ಬಂದಿದ್ದಾಳೆ. ಭಕ್ತಿ ಗಂಡನ್ ಕಳ್ಕೊಳ್ಳೋದು ನಿಶ್ಚಯ ಆಗೋಗಿದೆ. ಅಗಸ್ತ್ಯನಿಗೆ ಅಕಾಲಿಕ ಮರಣ ಸಂಭವಿಸುತ್ತೆ. ಇದಕ್ ಪರಿಹಾರ ಹೇಳಿ ಗುರುಗಳೇ. ಹುಟ್ಟು ಸಾವನ್ನ ತಪ್ಪಿಸೋ ದೇವರಲ್ಲ ನಾನು. ಇದನ್ನ ನಿನ್ ಮಗಳಿಗೆ ಹೇಳು. ಇರೋಷ್ಟು ದಿನಾನಾದ್ರೂ ಮುತ್ತೈದೆ ತನ ಅನುಭವಿಸ್ಲಿ. ಅಯ್ಯೋ, ಏನಕ್ಕ ಇದು? ನಮ್ ಪುಟ್ಟಿಗೆ ಹೇಗೆ? ನನ್ ಕೈಲಿ ಇದನ್ ಕೇಳೋದಕ್ಕೂ ಆಗ್ತಿಲ್ಲ ಅಕ್ಕ. ರಾಜಿ, ನಾನ್ ನಿನ್ನ ಹತ್ರ ಸಹಾಯ ಕೇಳ್ಕೊಂಡ್ ಬಂದ್ರೆ ನೀನೇ ಧೈರ್ಯ ಕಳ್ಕೊಳ್ತಿದ್ಯಲ್ಲೇ. ಅಕ್ಕ, ನಾವ್ ಹೇಗಾದ್ರೂ ಮಾಡಿ ಈ ವಿಚಾರನ ನಮ್ ಪುಟ್ಟಿಗೆ ಹೇಳ್ಬೇಕು. ಹೌದು ಕಣೆ, ನೀಲ್ಕಂಠ ಹೇಳ್ದಾಗೆ ಆ ಸಾವಿತ್ರಿ ವ್ರತನ ಅವಳ ಕೈಯಲ್ಲಿ ಮಾಡಿಸ್ಬೇಕು. ರಾಜಿ, ನೀನ್ ಹೋಗಿ ಭಕ್ತಿಗೆ ವಿಷಯ ಹೇಳ್ತೀಯಾ? ಹೇಳ್ತೀನಿ ಅಕ್ಕ.
ಪುಟ್ಟಿಗೆ ಹೇಳ್ತೀನಿ. ಆದ್ರೆ ಈ ವಿಚಾರ ನಿಮ್ಮ ಮೈದ್ನಂಗೆ ಗೊತ್ತಾಗ್ಬಾರ್ದು. ನಾನು ಎಲ್ಲಿಗೆ ಹೋದ್ರು, ಯಾರ ಜೊತೆ ಮಾತಾಡ್ತಿದ್ರು, ಪುಟ್ಟಿನ ನೋಡಕ್ ಹೋಗ್ತಿದ್ಯಾ, ಪುಟ್ಟಿ ಜೊತೆ ಮಾತಾಡ್ತಿದ್ಯಾ ಅಂತ ಅನುಮಾನ ಪಡ್ತಾರೆ. ಅದನ್ನ ನಾನು ನೋಡ್ಕೊಳ್ತೀನಿ ಕಡೆ. ನೀನ್ ಹೇಗಾದ್ರೂ ಮಾಡಿ ಭಕ್ತಿಗೆ ಈ ವಿಷಯ ತಿಳಿಸ್ಬಿಡೆ. ನನ್ನ ಕೈಯಲ್ಲಿ ಈ ವಿಷಯನ ಅವಳಿಗೆ ಹೇಳೋದಕ್ಕೆ ಧೈರ್ಯ ಇಲ್ಲ ಕಣೆ. ಅಕ್ಕ, ಈಗ ನಾವು ಅಳೋ ಸಮಯ ಅಲ್ಲ ಅಕ್ಕ. ನಾವಿಬ್ರು ಹೋಗಿ ಭಕ್ತಿಗೆ ಈ ವಿಷಯ ಹೇಳೋಣ. ನೀವು ಮುಂದೆ ಹೋಗಿರಿ, ನಾನು ಫೋನು ಬ್ಯಾಗು ತಗೊಂಡ್ ಬಂದ್ಬಿಡ್ತೀನಿ. ರಾಜೇಶ್ವರಿ, ಎಲ್ಗೋಗ್ತಿದೀಯಾ? ನಿನ್ನನ್ನೇ ಕೇಳ್ತಿರೋದು, ಎಲ್ಲಿಗೆ ಹೋಗ್ತಿದೀಯಾ? ನಿನ್ನ ಬಾಯಲ್ಲಿ ಮಾತು ಸರಾಗವಾಗಿ ಬರ್ತಿಲ್ಲ ಅಂದ್ರೆ ನೀನ್ ನೋಡಕ್ ಹೋಗ್ತಿರೋದು ಅವಳನ್ನೇ ತಾನೆ? ಅವಳನ್ನ ಅಂದ್ರೆ ಯಾರು ರೀ? ನಾನು ಹೋಗ್ತಾ ಇರೋದು ಬಸವರಾಜ್ ಇದ್ದಾರಲ್ಲ, ಅವರು ಒಂದು ಆರ್ಡರ್ ಇದೆ, ಬೇಗ ಬನ್ನಿ ಅಂತ ಕರೆದಿದ್ರು. ಅದಕ್ಕೆ ವಿಚಾರಿಸ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೆ. ಹೋಗ್ಲೇಬೇಕು ಅನ್ನೋದಾದ್ರೆ ಸಂಜೆ ನಾನೇ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಬೇಡ ರೀ, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ಹೇಗೂ ನಮ್ ವಿಮ್ಲಮ್ಮನ್ ಮನೆ ಗೃಹ ಪ್ರವೇಶ ಇದೆಯಲ್ಲ, ಗೃಹ ಪ್ರವೇಶಕ್ಕೆ ಹಪ್ಳ, ಸಂಡ್ಗೆ, ಉಪ್ಪಿನಕಾಯಿ, ಪುಳಿಯೋಗರೆ ಗೊಜ್ಜು, ಆಮೇಲೆ ವಾಂಗಿಬಾತ್ ಪುಡಿ ಎಲ್ಲ ಕೇಳಿದ್ರು. ಅದು ಯಾವ್ದ್ಯಾವ್ದು ಎಷ್ಟೆಷ್ಟು ಬೇಕು ಅಂತ. ನೀನ್ ಭಕ್ತಿನ ಭೇಟಿಯಾಗೋಕ್ ಹೋಗ್ತಿದೀಯಾ ಅನ್ನೋದು ನನಗೆ ಗೊತ್ತು.